ಯಾವ ಜವಾಬ್ದಾರಿ ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ ಅಂತ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಹಾಗೆ ನನ್ನದು ಒಂಥರ ತಾಯಿ ಮಗುವಿನ ಸಂಬಂಧ ಇದ್ದಾಗೆ, ಮಗು ಏನು ತಪ್ಪು ಮಾಡಿದ್ರು ಕೂಡ ತಾಯಿ ತಿದ್ದುತ್ತಾಳೆ ಅನ್ನುವಂಥ ನಿಟ್ಟಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಗಾಲಿ ಜನಾರ್ದನ ರೆಡ್ಡಿ ಅವರೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ ಅವರು ಚಿಟ್ಚಾಟನ್ನು ನಡೆಸಿದ್ದಾರೆ. ಹಾಗಾದ್ರೆ ರೆಡ್ಡಿ ಏನು ಮಾತಾಡಿದ್ರು ಕೇಳ್ತಾ ಹೋಗೋಣ. ಶಾಸಕರಂತಹ ಜನಾರ್ದನ್ ರೆಡ್ಡಿ ಅವರು ಇಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಮ್ಮೊಟ್ಟಿಗೆ ಮಾತಾಡೋಕೆ ಅವರೇ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, 13 ವರ್ಷಗಳ ಕಾಲ ವನವಾಸ ಮುಗಿಸಿಲೇ ಮತ್ತೊಮ್ಮೆ ಬಿಜೆಪಿಗೆ ಸೇರ್ಪಡೆಯಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಒಂದು ಮಗು ತಾಯಿ ಮಡಿಲಿನಲ್ಲಿ ಎಷ್ಟು ಸುಭದ್ರವಾಗಿ ಸಂತೋಷವಾಗಿರುತ್ತೆ ಅನ್ನೋ ಅದೇ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ಬಂದಿರುವಂಥ ನನಗೆ ಆ ತಾಯಿ ಮಡಿಲಲ್ಲಿ ಮಗುಗಿರೋಷ್ಟು ಸಂತೋಷ ನನಗಾಗಿರುವಂಥದ್ದು. ಸರ್, ಈ ಬಾರಿ ನಿಮ್ಮ ಪ್ರಾಣ ಸ್ನೇಹಿತರಾದ ಶ್ರೀರಾಮುಲು ಅವರಿಗೆ ಇದು ಬಳ್ಳಾರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇಬ್ಬರೇ ಒಂದು ದೋಸ್ತಿ ಕೆಲಸ ಹೇಗಿರಲಿದೆ ಸರ್ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ? ಖಂಡಿತವಾಗ್ಲೂ ನಾವು ಒಂದು ಕುಟುಂಬ, ಶ್ರೀರಾಮುಲು ಮತ್ತು ನಾನು ಅನ್ನೋದು ಒಂದು ಕುಟುಂಬ. ಶ್ರೀರಾಮುಲು ಅವರು 5ನೇ ಬಾರಿ ಭಾರತೀಯ ಜನತಾ ಪಕ್ಷದ ಒಂದು ಭದ್ರಕೋಟೆ ಅಂತ ಅನಿಸ್ಕೊಂಡಿರುವಂಥ ಬಳ್ಳಾರಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಅಂತರದಲ್ಲಿ ಅವರು ಗೆಲ್ಲುವುದರ ಮೂಲಕ ಇನ್ನೊಮ್ಮೆ ಬಳ್ಳಾರಿ ಭಾರತೀಯ ಜನತಾ ಪಕ್ಷದ ಒಂದು ಭದ್ರಕೋಟೆ ಅನಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರ ಪರವಾಗಿ ಪ್ರಚಾರ ಮಾಡಕ್ಕೆ ಹೋಗ್ತೀರಾ ಸರ್? ನಾವು ಒಂದು ಕುಟುಂಬ ಅಂತ ಅಂದಮೇಲೆ ನನ್ನ ಜವಾಬ್ದಾರಿ ಅದು. ಸರ್, ಮುಂದಿನ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲೋಕಸಭಾ ಚುನಾವಣೆ ಹೇಗಿರಲಿದೆ ಸರ್? ಭಾರತೀಯ ಜನತಾ ಪಕ್ಷ ಇಡೀ ಕರ್ನಾಟಕದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ 28ಕ್ಕೆ 28 ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ಸರ್, ನೀವು ಯಾವುದೇ ಷರತ್ತು ಇಲ್ಲದೆ ಬಿಜೆಪಿಗೆ ಸೇರ್ಪಡೆ ಆಗಿಲ್ಲ? ಇಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿಯೋದಕ್ಕೆ ಸೇರಿದ್ದೀನಿ. ಇದಿಷ್ಟು ಶಾಸಕರಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರೇಣುಕಾ, ರಾಜ್ ನ್ಯೂಸ್, ಬೆಂಗಳೂರು. ಗಮನಿಸ್ತಾ ಇದ್ದೀರಾ ರಾಜ್ ನ್ಯೂಸ್ಗೆ. ಮಾಜಿ ಸಚಿವರಾದಂತಹ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಾದಂತಹ ಟರ್ಮ್ಸ್ ಅಂಡ್ ಕಂಡೀಷನ್ನ ಹಾಕದೇನೆ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ, ಜಸ್ಟ್ ಬಿಕಾಸ್ ನನಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೂ ಕೂಡ ಭಾರತದ ಹೆಮ್ಮೆಯ ಪ್ರಧಾನಿ ಆಗಬೇಕು ಅನ್ನುವಂತಹ ಮಹದಾಸೆಯನ್ನ ಇಟ್ಟುಕೊಂಡು ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ಬಿಟ್ರೆ ನಾನು ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿಲ್ಲ. ಇನ್ನು ಶ್ರೀರಾಮುಲು ಅವರ ಬಗ್ಗೆ ಕೇಳಿದಾಗ ನಾನು ಈ ಬಾರಿ ಶ್ರೀರಾಮುಲು ಅವರ ಪರವಾಗಿ ಒಂದು ಪ್ರಚಾರವನ್ನ ಮಾಡ್ತೀನಿ, ಗೆಲ್ಸ್ಕೊಂಡು ಬರ್ತೀನಿ ಅನ್ನುವಂತಹ ಹೊಣೆಗಾರಿಕೆಯನ್ನು ಕೂಡ ಹೊತ್ಕೊಂಡಿದ್ದಾರೆ. ಹಾಗಾದ್ರೆ ಕಾದು ನೋಡ್ಬೇಕಾಗತ್ತೆ ಇನ್ನು ಮುಂದೆ ಬಿಜೆಪಿಯಲ್ಲಿ ಬಿರುಸಿನ ವಾತಾವರಣ ಹೇಗೆ ಚುರುಕುಗೊಳ್ಳುತ್ತೆ ಅಂತ.